ಮುಂಗಾರು ಮಳೆ ಕೈಕೊಟ್ಟು ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಿನ್ನೆಲೆ ಮಾನ್ವಿ ತಾಲೂಕಿನ ಸಮೀಪದ ಅರೋಲಿ ಗ್ರಾಮದಲ್ಲಿ ಶಾಸಕ ಬಸನಗೌಡ ದದ್ದಲ್ ಅವರ ಧರ್ಮಪತ್ನಿ ಸರಸ್ವತಿಯವರು ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬರಗಾಲ ಭೀತಿ ನೀಗಿ ಉತ್ತಮ ಮಳೆಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಅರೋಲಿ ಗ್ರಾಮದ ಕೆರೆಯಿಂದ ಪವಿತ್ರ ಜಲವನ್ನ ತಂದು ಹುಲಿಗೆಮ್ಮ ದೇವಿಗೆ ವಿಶೇಷ ಮಹಾರುದ್ರಾಭಿಷೇಕ ಹಾಗೂ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ದೇವಸ್ಥಾನದ ಅರ್ಚಕರು ಧಾರ್ಮಿಕ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಮಳೆಗಾಗಿ ಪ್ರಾರ್ಥಿಸಿ ಮಹಾಮಂಗಳಾರತಿ ನಡೆಸಿದರು. ಶಾಸಕ ಬಸನಗೌಡ ದದ್ದಲ್ ಅವರ ಧರ್ಮಪತ್ನಿ ಸರಸ್ವತಿ, ಕುಟುಂಬಸ್ಥರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಈ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ಚನ್ನಬಸ ನಾಯಕ ದದ್ದಲ್, ಯುವ ನಾಯಕ ಮೌನೇಶ್ ನಾಯಕ ದದ್ದಲ್, ಎಪಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ತಲಮಾರಿ, ಹುಲಿನಾಯಕ, ಗಣದಿನ್ನಿ ಶಿವಪ್ಪ ನಾಯಕ, ನಾಗೇಂದ್ರಪ್ಪ ಮಠಮಾರಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸೋಮಶೇಖರ್ ಪಾಟೀಲ ಹರನಹಳ್ಳಿ, ಉದಯ್ ಕುಮಾರ್ ರಾಜೊಳ್ಳಿ ಅರೋಳಿ, ಉದಯ ಕೊರವಿ, ಗೋಪಾಲ ನಾಯಕ ಹಾಗೂ ಇನ್ನೂ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ಹುಲಿಗೆಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ಕೆಲವೇ ಗಂಟೆಗಳಲ್ಲಿ ಮಳೆ ಸುರಿಯಲು ಆರಂಭವಾಗಿದ್ದು ವಿಶೇಷವಾಗಿತ್ತು. ಮಳೆ ಕಂಡ ಅರೋಲಿ ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಈರಪ್ಪ ದದ್ದಲ್, ಮಾನ್ವಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಕಲೈಕ ರುದ್ರಾಧ್ಯಾಯ ರುದ್ರೋ ದೇವತಾ ಏಕಾ ಗಾಯತ್ರಿ ಚಂದ ದೃಢೋ ನುಟವಂತೆ ತ್ರವಂತೆ ತಪ್ತಾನುಟ ಭೋಜೆ ಜಗತ್ತೋತ್ರೆ ಪರಮೇಶ್ವರ ಪರಮೇಶ್ವರ ಪ್ರತ್ಯರ್ಥ